ಇವಾಗ ನೀವು ಆಲ್ರೆಡಿ ಡೆವಾಪ್ಸ್ ಅಥವಾ ಕ್ಲೌಡ್ಗೆ ಎಂಟರ್ ಆಗಿದ್ದೀರಾ ಅಂದರೆ ತುಂಬ ಜನ ಈ ಒಂದು ಡಾಕರ್ ಮತ್ತು ಕ್ಯೂಬರ್ನೆಟಿಸ್ ಬಗ್ಗೆ ಕೇಳಿರ್ತೀರ. ಆದರೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಯಾವಾಗ ಡಾಕರ್ ಯೂಸ್ ಮಾಡಬೇಕು, ಯಾವಾಗ ಕ್ಯೂಬರ್ನೆಟಿಸ್ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಸ್ಟೋರಿ ತೊಗೊಂಡು ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಕರಾವಳಿ ಕಡೆಯವನಾಗಿರೋದ್ರಿಂದ ಒಂದು ಫಿಶಿಂಗ್ ಬೋಟ್ನ ಅನಾಲಜಿನ ಯೂಸ್ ಮಾಡೋಣ. ಓಕೆ, ಇವಾಗ ಡಾಕರ್ಗೆ ಬಂದರೆ ನಾನೊಂದು ಫಿಶಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಏನು ಮಾಡ್ತೀನಿ, ಒಂದು ಚಿಕ್ಕ ಬೋಟ್ನ ತೊಗೊಂಡು ಫಿಶಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ಫಿಶಿಂಗ್ ಬೋಟ್ನ ನಾನು ಒಂದು ಕಂಟೈನರ್ ಅಂತ ಕರಿತೀನಿ, ಅಂದರೆ ಇದೊಂದು ಡಾಕರ್ ಕಂಟೈನರ್ ಇವಾಗ. ಓಕೆ, ಹಾಗೆ ಇದಕ್ಕಿಂತ ಹಿಂದೆ ಹೋಗಬೇಕಂದ್ರೆ ಗಾಳ ಹಾಕಬೇಕು. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇವಾಗ ನಂದು ಒಂದು ಕಂಟೈನರ್ ಇದೆ, ಈಸಿಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನಾನೀಗ ಬಿಸ್ನೆಸ್ ಗ್ರೋ ಮಾಡ್ತಾಯಿದ್ದೀನಿ. ಹಾಗೆ ಒಂದು 10 ಕಂಟೈನರ್ ಆಯಿತು ನನ್ನ ಹತ್ರ, ಅಂದರೆ 10 ಶಿಪ್ ಆಯಿತು, 10 ಬೋಟ್, ಚಿಕ್ಕ ಬೋಟ್. ಇವಾಗ ಮ್ಯಾನೇಜ್ ಮಾಡೋಕ್ಕೆ ನಾನು ಮ್ಯಾನೇಜ್ ಮಾಡ್ಬೋದು, ಸ್ವಲ್ಪ ಕಂಟ್ರೋಲ್ ಕಮ್ಮಿ ಇರುತ್ತೆ, ಆದರೂ ಮ್ಯಾನೇಜ್ ಮಾಡ್ಬೋದು. ಇದನ್ನು ನಾನು ಡಾಕರ್ ಕಂಪೋಸ್ ಅಂತ ಕರಿತೀನಿ. ಅಂದರೆ ಒಂದು ಲೆವೆಲ್ ಕಂಟ್ರೋಲ್ ಇದೆ, ಆದರೆ ಕಂಪ್ಲೀಟ್ 10 ಶಿಪ್ ಮಾತ್ರ, ಅದಕ್ಕಿಂತ ಜಾಸ್ತಿ ಹೋದರೆ ಕಷ್ಟ ಆಗಿಬಿಡುತ್ತೆ ಮಾಡೋದಕ್ಕೆ. ಈಗ ನಾನು ಇನ್ನೂ ಗ್ರೋ ಮಾಡಬೇಕು ನನ್ನ ಬಿಸ್ನೆಸ್ನ. 10 ಶಿಪ್ ಇದೆ, 100 ಶಿಪ್ ಮಾಡಬೇಕು, 1000 ಶಿಪ್ ಮಾಡಬೇಕು, ಅಂದರೆ 1000 ಬೋಟ್ ಮಾಡಬೇಕು. ಅಂದರೆ ಹೆಂಗಪ್ಪ ಇದನ್ನು ಮ್ಯಾನೇಜ್ ಮಾಡೋದು ಅಂತ ಕೇಳಿದರೆ, ನನ್ನ ಹತ್ರ ಆಪ್ಷನ್ ಇರುವಂಥದ್ದು ಕಾರ್ಗೋ ಶಿಪ್. ಅಂದರೆ ಒಂದು ದೊಡ್ಡ ಕಾರ್ಗೋ ಶಿಪ್ನ ತೊಗೊಂಡು ಅಲ್ಲಿಂದ ಈ ಚಿಕ್ಕ ಚಿಕ್ಕ ಬೋಟ್ಗಳನ್ನು ಮ್ಯಾನೇಜ್ ಮಾಡಬೇಕು. ಈ ಕಾರ್ಗೋ ಶಿಪ್ಪನ್ನು ನಾವು ಟೋಟಲ್ ಆಗಿ ಕ್ಯೂಬರ್ನೆಟಿಸ್ ಇಕೋಸಿಸ್ಟಮ್ ಅಂತ ಕರಿಬೋದು. ಇವಾಗ ಕಾರ್ಗೋ ಶಿಪ್ಪಲ್ಲಿ ನನಗೆ ಮತ್ತೆ ಆಪ್ಷನ್ ಇದೆ, ಅಂದರೆ ನಾನೇ ಹೋಗಿ ನನ್ನ ಒಂದು ಸ್ವಂತ ಕಾರ್ಗೋ ಕಂಪ್ನಿನ ಬಿಲ್ಡ್ ಮಾಡ್ಬೋದು. ಇದರಲ್ಲಿ ನನಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ತುಂಬ ಬೇಕು, ಆದರೆ ಅದರ ನಂತರ ನಾನು ಪೇ ಮಾಡಬೇಕಂತ ಇಲ್ಲ, ಏನಕ್ಕಂದರೆ ಕಂಪ್ನಿ ನಮ್ಮದೇ. ಹಾಗೆ ಇದ್ರ ಜೊತೆ ನನಗೆ ಮ್ಯಾನೇಜ್ಮೆಂಟ್ ವರ್ಕು ಸಹ ತುಂಬ ಬರುತ್ತೆ. ನನ್ನದೇ ಕಂಪ್ನಿ ಆಗಿರೋದ್ರಿಂದ ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು. ಆದರೆ ಇದನ್ನ ಯಾರೂ ಪ್ರಿಫರ್ ಮಾಡಲ್ಲ ಇವಾಗ. ಅಂದರೆ ಅವ್ರದ್ದೇ ಒಂದು ಸ್ವಂತ ಸರ್ವರ್ನ ತಗೊಂಡು ಅದರಲ್ಲಿ ಕ್ಯೂಬರ್ನೆಟಿಸ್ ಕ್ಲಸ್ಟರ್ನೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಮಾಡುವಂಥದ್ದು ತುಂಬ ಹಳೆ ಮೆಥಡ್ ಆಯಿತು, ಇವಾಗ ಯಾರೂ ಮಾಡಲ್ಲ. ಇವಾಗ ಏನು ಮಾಡ್ತಾರೆ, ಈ ರೀತಿ ಕಾರ್ಗೋ ಶಿಪ್ಪನ್ನು ಆಲ್ರೆಡಿ ಬಿಲ್ಡ್ ಮಾಡಿರುವಂಥ ಕೆಲವೊಂದು ಕಂಪ್ನಿಗಳಿದ್ದಾವೆ. AWS, GCP, ಅಜ್ಯೂರ್ನಂಥ ಕಂಪ್ನಿಗಳು. ಅವ್ರ ಹತ್ರ EKS, GKE, AKS ಅಂತ ತುಂಬ ಕಾರ್ಗೋ ಶಿಪ್ಗಳಿದ್ದಾವೆ. ನೀವು ಅಲ್ಲಿ ಹೋಗಿ ನೀವು ಅದನ್ನ ರೆಂಟ್ ಮಾಡ್ಬೋದು. ಅಲ್ಲಿ ಸಹ ನನಗೆ 2 ಆಪ್ಷನ್ ಇದೆ. ಒಂದು, ನಾನು ಅವ್ರ ಹತ್ರ ಹೋಗಿ ಒಂದು ಕಾರ್ಗೋ ಶಿಪ್ನ, ದೊಡ್ಡ ಕಾರ್ಗೋ ಶಿಪ್ನ ರೆಂಟ್ ಮಾಡಿಬಿಟ್ಟು ನನ್ನ ಬೋಟ್ನ ನಾನು ಮ್ಯಾನೇಜ್ ಮಾಡ್ಬೋದು. ಅಂದರೆ ಕಾರ್ಗೋ ಶಿಪ್ ಅವರದ್ದು, ಅಂದರೆ ಕಾರ್ಗೋ ಶಿಪ್ಪಲ್ಲಿ ಏನೇ ಇಶ್ಯೂ ಇದ್ರೂ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆದರೆ ನನ್ನ ಬೋಟ್ನ ನಾನೇ ಮ್ಯಾನೇಜ್ ಮಾಡಬೇಕು. ಅಂದರೆ ಯಾವ ರೀಜನಲ್ಲಿ ಎಷ್ಟು ಬೋಟ್ ಬಿಡಬೇಕು, ಅದನ್ನ ಏನಾದರೂ ಡ್ಯಾಮೇಜ್ ಏನಾದರೂ ಆದರೆ ಬೋಟ್ಗೆ ಹೆಂಗೆ ರಿಪೇರ್ ಮಾಡಬೇಕು, ಅದೆಲ್ಲ ನನ್ನ ತಲೆ ಮೇಲೆ ಇರುತ್ತೆ. ಇಲ್ಲಿ ನಮಗೆ ಸ್ವಲ್ಪ ಚೀಪ್ ಆಗುತ್ತೆ, ಯಾಕಂದರೆ ನಾನು ಎಫರ್ಟ್ ಹಾಕ್ತಾಯಿದ್ದೀನಿ ನನ್ನ ಬೋಟ್ನ ಮ್ಯಾನೇಜ್ ಮಾಡೋದಕ್ಕೆ. ಅವ್ರು ನೋಡ್ತಾ ಇರೋದು ಓನ್ಲಿ ಕಾರ್ಗೋ ಶಿಪ್. ಅದು ನನಗೆ ಏನು ಬೇಡಪ್ಪ, ನಾನು ಜಸ್ಟ್ ಅಮೌಂಟ್ ಕೊಟ್ಬಿಡ್ತೀನಿ, ನೀವೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ, ಬೋಟು ಕಾರ್ಗೋ ಎಲ್ಲ ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ ಅಂದರೆ ಅದಕ್ಕೂ ಒಂದು ಆಪ್ಷನ್ ಕೊಡ್ತಾರೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಎಲ್ಲ ಅವರೇ ಮ್ಯಾನೇಜ್ ಮಾಡೋದ್ರಿಂದ. ಇದನ್ನು ನಾವು AWS ಅಲ್ಲಿ ಫಾರ್ಗೆಟ್ ಕ್ಲಸ್ಟರ್ ಅಂತ ಕರಿತೀವಿ. GCPಲಿ ಆಟೋ ಪೈಲಟ್ ಕ್ಲಸ್ಟರ್ ಅಂತ ಬರುತ್ತೆ. ಸೊ ಕ್ಯೂಬರ್ನೆಟಿಸ್ ಅಂದರೆ ಹೀಗೆ, ಒಂದು ದೊಡ್ಡ ಕಾರ್ಗೋ ಶಿಪ್ಪಲ್ಲಿ ನೀವು ಮಲ್ಟಿಪಲ್ ಬೋಟ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಇದೆ, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಸಿಂಪಲ್ ಡಾಕರ್ ಕಂಪೋಸ್ ಆಗೋಲ್ಲ. ಅಂದರೆ ದೊಡ್ಡ ಕಾರ್ಗೋ ಶಿಪ್ಪಲ್ಲಿ ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಈ ಸ್ಟೋರಿನ ನೆನ್ಪಿಟ್ಕೊಳ್ಳಿ. ಇದೇ ಒಂದು ಸ್ಟೋರಿನ ಇಟ್ಕೊಂಡು ನಿಮಗೆ ಕಂಪ್ಲೀಟ್ ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ಸಹ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.